ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ದಿನ ಒಂದೊಂದು ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ಇಡೋ ನಿಮಗೆ ಪರಿಚಯ ಮಾಡುವಂತಹ ಪ್ರಯತ್ನ ಸುಹಾಸಿನಿ ಮಾಡ್ತಾನೆ ಬಂದಿದೆ. ಇವತ್ತು ನಾವು ಮಾತನಾಡೋದು ಜ್ಯೋತಿಷ್ಯದ ಬಗ್ಗೆ. ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಋತುಮತಿಯಾಗೋದು ಒಂದು ಪ್ರಾಕೃತಿಕ ಕ್ರಿಯೆ. ಆದರೆ ಕೆಲವೊಂದು ಸಲ ಈ ಋತುದೋಷ ಅಂತಾನೂ ಹೇಳ್ತಾರೆ. ಹಾಗಾದರೆ ಈ ಋತುದೋಷ ಅಂದರೆ ಏನು? ಈ ದೋಷಕ್ಕೆ ಪರಿಹಾರ ಏನಾದರೂ ಇದೆಯಾ? ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಋತುದೋಷದ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರು. ಪಂಡಿತರೇ, ಋತುದೋಷ ಅಂದರೆ ಏನು? ಆ ಒಂದು ಪದವೇ ಒಂಥರ ವಿಚಿತ್ರವಾಗಿದೆ. ವಿಭಾವರಿ ಷೋಡಶಭಾಮಿನೀನಾಂ ಋತೂದ್ಗಮಾದ್ಯ ಋತುಕಾಲಮಾಹುಃ ಆದ್ಯಾಶ್ಚತಸ್ರೋಪಿ ನಿಶೋಕ್ಯಯೋಗ್ಯ ಪರಾಶ್ಚ ಯುಗ್ಮಾ ಸುತದಾ ಪ್ರಶಸ್ತಾಃ. ಋತುದೋಷ ಅಂತಂದರೆ ಸಾಮಾನ್ಯವಾಗಿ ಸ್ತ್ರೀಯರಿಗೆ ಸಹಜ ಈ ಒಂದು ಋತುಚಕ್ರ ಅನ್ನೋದು ಆಗದೇ ಇದ್ದರೆ ಇವತ್ತು ಉತ್ಪತ್ತಿ ಅನ್ನೋದೇ ಆಗ್ತಾ ಇಲ್ಲ. ಸಂತಾನ ಉತ್ಪತ್ತಿಯನ್ನು ಆಗಬೇಕು ಅಂತ ಆದರೆ ಒಂದು ಋತುಚಕ್ರ ಅನ್ನೋದು ಬೇಕು. ಆ ಋತುಚಕ್ರದಲ್ಲಿ ಮಾಸದಲ್ಲಿ ಋತುವಾಗಿರಬೇಕು. ಅದಕ್ಕೋಸ್ಕರವಾಗಿ ಹೇಳಿದ್ದಾರೆ, ತದಾ ಪ್ರವೃತ್ತಿಮಾರಭ್ಯ ಮಾಸಿ ಋತುರ್ಭವೇತ್ ಅಂಥೇಳಿ. ಋತುಚಕ್ರ ಅನ್ನುವಂಥದ್ದು ಸ್ತ್ರೀಯರ ಗರ್ಭಾಶಯಲ್ಲಿರುವಂಥದ್ದು. ಅದು ಮಾಸದಲ್ಲಿ ಋತು ಆಗ್ತಾ ಇದ್ದರೆ ಮಾತ್ರನೇ ಸಂತಾನ ಉತ್ಪತ್ತಿ ಆಗೋದು. ಹಾಗಾಗಿ ಅದಕ್ಕೆ ಈಗ ನಾವು ವಿಚಾರಕ್ಕೆ ಹೊರಟದ್ದು ಋತುಕಾಲ. ಹಾಗಾದರೆ ಋತುಕಾಲ ಅಂತಂದರೆ ಮಾಸದಲ್ಲಿ ಋತು ಆಗ್ತದೆ, ಇದು ಸಹಜ. ಆದರೆ ಆದ್ಯ ಅಂತ ಹೇಳ್ತೇವೆ, ಮೊದಲಿನ ಋತುಕಾಲವನ್ನು ಗಣನೀಯ ಮತ್ತು ಗಮನೀಯ ಅಂತ ಹೇಳಿದ್ದಾನೆ. ಯಾಕಂದರೆ ಗಣನೆಗೆ ತೆಗೆದುಕೊಳ್ಳುವಂಥದ್ದು ಯಾವುದು? ಮಾಸದಲ್ಲಿ ಆಗುವಂಥ ಎಲ್ಲ ಋತುಕಾಲದ ಬಗ್ಗೆ ಬೇಕಾಗಿಲ್ಲ. ಮೊದಲಿಗೆ ಪ್ರಪ್ರಥಮವಾಗಿ ಯಾವಾಗ ಋತು ಆಗುತ್ತಾರೆ? ಸಾಮಾನ್ಯವಾಗಿ ಸ್ತ್ರೀಯರು 12 ವರ್ಷ ಇವತ್ತಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ 16 ವರ್ಷ ಅಂತ ಹೇಳಿದ್ದಾರೆ, 16 ವರ್ಷ ಆದ ಕೂಡಲೇ ಸಾಮಾನ್ಯವಾಗಿ ತದಾ ಪ್ರವೃತ್ತಿಮಾರಭ್ಯ ಮಾಸಿ ಋತುರ್ಭವೇತ್ ಅಂತ ಹೇಳ್ತಾನೆ. ಆಗ ಆ 16 ವರ್ಷ ಆದ ಕೂಡಲೇ ಮಾಸ, ಅದರಲ್ಲಿ ಮೊದಲನೇ ಋತು ಆಗುವಂತಹ ಕಾಲವನ್ನು ಗಣನೆ. ಅದು ಯಾವ ದಿವಸ ಆಯಿತು? ಅದರಲ್ಲಿ ಏನು ಹೇಳಿದ್ದಾನೆ? ಮುಹೂರ್ತ ಅಂತ ಹೇಳ್ತಾನೆ. ಕೀರ್ತಯಾಮೋ ಮುಹೂರ್ತಂ, ಮುಹೂರ್ತವನ್ನು ತಿಳಿದುಕೊಳ್ಬೇಕು. ಯಾವ ದಿವಸ ಆಯಿತು, ಯಾವ ವೇಳೆಯಲ್ಲಿ ಆಯಿತು. ಕಾಲ ಅಂದರೆ ಏನು ಅಂದರೆ ಬರೀ ನಕ್ಷತ್ರ, ರಾಶಿ, ಯೋಗ, ಕರ್ಣ ಅಷ್ಟು ತಳ್ಕೊಂಡಾಗ ದಿವಸದಲ್ಲಿ 24 ತಾಸು ಬರ್ತದೆ. ಆ ಒಂದೊಂದು ಗಂಟೆಗೂ ಒಂದೊಂದು ಮುಹೂರ್ತ ಅಂತ ಹೇಳ್ತಾರೆ. ಹಾಗಾದರೆ ಆ ಋತುಕಾಲದ ಮುಹೂರ್ತ ಯಾಕಂತಂದರೆ ಆ ಒಂದು ಹೆಣ್ಣು ಪ್ರಪಂಚಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡುವಂಥ ಒಂದು ಭೂಮಿ ಹೇಗಿದೆಯೋ ಹಾಗೆ ಒಂದು ಉತ್ತಮವಾದಂಥ ಸಂಸ್ಕೃತಿ ಉಳ್ಳಂಥ ಮಕ್ಕಳನ್ನು ಕೊಡುವಂಥ ಒಂದು ವ್ಯಕ್ತಿ ಆಗ್ತಾಳೆ, ತಾಯಿ ಆಗ್ಬೋಳು. ಆ ಕಾಲದ ಮೇಲೆ ಅವಳಿಗೆ ಹುಟ್ಟುವಂತಹ ಒಂದು ಪ್ರಜೆ ಮುಂದೆ ಅತ್ಯಂತ ಜಗತ್ತಿಗೆ ಉತ್ತಮ ವಿಶಾಲವಾದ ಅಥವಾ ಬೆಳಕನ್ನು ಬಿಡುವಂಥ ಮಕ್ಕಳು ಹುಡ್ತಾನೆ. ಅದಕ್ಕಾಗಿ ಋತುಕಾಲವನ್ನು ನೋಡಿ. ಮೊದಲಿಗೆ ಸಾಮಾನ್ಯವಾಗಿ ವಯಸ್ಸಿಗೆ ಬರ್ತಾ ಇದ್ದಾರೆ ಅಂತಾದರೆ ಹಿಂದಿನ ಕಾಲದಲ್ಲಿ ಒಂದು 14-15 ವರ್ಷ ಆಯಿತು ಅಂದರೆ ಕಟ್ಟುನಿಟ್ಟಾಗಿ ತಾಯಂದಿರು ತುಂಬ ಸೂಕ್ಷ್ಮವಾಗಿ ಅವ್ರ ಬಗ್ಗೆ ಗಮನ ಹಾಕ್ತಿದ್ರು. ಆಗ ಇಂದಿನ ಕಾಲದಾಗೆ ಶಾಲೆ ಕಾಲೇಜಿಗೆ ಹೋಗ್ತಾ ಇರಲಿಲ್ಲ, ಮನೆಯಲ್ಲೇ ಇರ್ತಿದ್ರು. ಸಾಮಾನ್ಯ ಆ ವಯಸ್ಸು ಬಂದ ಕೂಡಲೇ ಅವರಿಗೆ ಸ್ವಲ್ಪ ಸರಿಯಾದ ತಿಳುವಳಿಕೆಯನ್ನು, ಕಲ್ಪನೆಯನ್ನು ಕೊಟ್ಟುಕೊಂಡು ತಾಯಿ ಮಕ್ಕಳು ಗಮನ ಹರಿಸಿ ಎಷ್ಟು ಹೊತ್ತಿಗೆ ಆಯಿತು ಆದ ಕೂಡಲೇ ಋತು ಆದ ಕೂಡಲೇ ಆ ಮುಹೂರ್ತವನ್ನು ಬರೆದು ಪ್ರಾತಃ ಕಾಲದಲ್ಲಿ ಆಗಿದ್ದಾಳೆ, ಸಾಯಂಕಾಲದಲ್ಲಿ ಆಗಿದ್ದಾಳೆ, ಯಾವ ನಕ್ಷತ್ರ, ಯಾವ ರಾಶಿ, ಯಾವ ಯೋಗ, ಯಾವ ಕರ್ಣ, ಮುಹೂರ್ತವನ್ನು ತಿಳ್ಕೊಂಡು ತತ್ಕೂಡಲೇ ಪ್ರಥಮ ರಜೋದರ್ಶನ ದೋಷವಾಯಿತು ಅಂತಾದರೆ ಪರಿಹಾರ ಮಾಡಬೇಕು ಅಂತ ಹೇಳ್ತೇವೆ. ಇನ್ನು ಪ್ರಥಮ ರಜೋದರ್ಶನ ಕಾಲದಲ್ಲಿ ಅವರು ಇಟ್ಟಂಥ ಉಡುಗೆ ತೊಡುಗೆ, ಬಟ್ಟೆ, ಬಣ್ಣ ಇವೆಲ್ಲ ಬಹಳ ಮುಖ್ಯ. ಅದರಿಂದಲೇ ಅವಳ ಜೀವನದಲ್ಲಿ ಅವಳು ಅಮಂಗಲಿ ಆಗ್ತಾಳೆ, ಸುಮಂಗಲಿ ಆಗ್ತಾಳೆ. ಹೆಣ್ಣಿಗೆ 2ನೇ ಜನ್ಮ ಅಂತ ಹೇಳಿದ್ದಾರೆ. ಪುರುಷರಿಗೆ ಉಪನಯನ ಮಾಡುವುದು ಒಂದೇ ಇದು ಹುಟ್ಟು ಮೊದಲನೇದು ತಾಯಿ ಹೊಟ್ಟೆಯಿಂದ, ತಂದೆಯು 2ನೇ ಉಪನಯನ ಮಾಡೋದು 2ನೇ ಜನ್ಮ. ಹೆಣ್ಣು ತಾಯಿ ಹೊಟ್ಟೆಯಿಂದ ಹುಟ್ಟಿದ್ದು 1ನೇ ಜನ್ಮ. 2ನೇ ಅವಳು ತಾಯಿತನ ಆಗೋದಕ್ಕೆ ಆಗುವಂತಹದ್ದನ್ನು ಏನು ಋತುಕಾಲ ಅಂತ ಹೇಳ್ತೇವೆ, ಅದು 2ನೇ ಜನ್ಮ ಅಂತ ಅವಳಿಗೆ. ಆದ್ದರಿಂದ ಆ 2ನೇ ಜನ್ಮವಾದ ಮುಹೂರ್ತವನ್ನು ನೋಡಬೇಕು. ಯಾಕೆ? ಅವಳ ಭವಿಷ್ಯದ ಬಗ್ಗೆ. ಇವತ್ತಿನ ಕಾಲದಲ್ಲಿ ಭಾಳಷ್ಟು ಜನ ಮದುವೆ ಮುಹೂರ್ತ ನೋಡ್ತಾರೆ, ಆದರೆ ಮದುವೆ ಮುಹೂರ್ತಕ್ಕಿಂತಲೂ ಬಹಳ ಮುಖ್ಯವಾದ್ದು ಅವಳು ಋತುಮತಿಯಾದ ಮುಹೂರ್ತ. ಆದ್ದರಿಂದ ಪ್ರತಿಯೊಬ್ಬರ ತಾಯಿ ಮಕ್ಕಳಿಗೂ ಸಹ ಹಿಂದೆ ಇದು ಬಹಳ ಗಣನೀಯವಾದದ್ದು, ಅದರ ಬಗ್ಗೆ ಗಮನ ಹರಿಸ್ತಿದ್ರು. ಇಂದಿನ ಕಾಲದಲ್ಲಿ ಅದು ತುಂಬ ತೊಂದರೆ ಆಗ್ತಾ ಇದೆ. ಯಾಕಂದರೆ ಇವತ್ತಿನ ಶಾಲೆ, ಕಾಲೇಜು, ಅಭ್ಯಾಸ, ಶಾಲೆಗೆ ಹೋಗಿರ್ತಾರೆ, ಮತ್ತು ಸರಿಯಾದ ವಯಸ್ಸು ಬಂದಿರೋದಿಲ್ಲ. ಪ್ರಾಪ್ತ ವಯಸ್ಸಾಗಿದ್ದರೆ ಅವರಿಗೆ ಆ ಕಲ್ಪನೆ ಇರುತ್ತೆ. ಅಪ್ರಾಪ್ತ ವಯಸ್ಸಿನಲ್ಲಿ ಆಗ್ತಾ ಇದ್ದಾರೆ. ಇವತ್ತು 4ನೇ ಕ್ಲಾಸ್ನಲ್ಲಿ, 5ನೇ ಕ್ಲಾಸ್ನಲ್ಲಿ ಶಾಲೆ ಕಾಲೇಜುಗಳಲ್ಲಿ ಇವತ್ತು ಒಂದು ಆ ರೀತಿಯಾದ ಆಗ್ತಾ ಇದೆ ಮತ್ತು ಅವೇಳೆಯಲ್ಲಿ ಆಗ್ತಾ ಇದೆ. ಸ್ಥಳಗಳು ಸಹ ಕೆಲವೊಂದು ಸ್ಥಳಗಳಲ್ಲಿ ಆಗಬಾರ ಅಂತಿದೆ, ಜಾಗಗಳಲ್ಲಿ. ಈ ದೇವಾಲಯಕ್ಕೆ ಹೋಗಿರ್ತಾರೆ, ಆಗಿಬಿಡತ್ತೆ. ಇನ್ನು ಶಾಲೆ ಕಾಲೇಜಿನಲ್ಲೂ ಆದರೆ ಸಹ ದೋಷ. ಅದಕ್ಕಾಗಿ ನಾವು ಆ ಮುಹೂರ್ತವನ್ನು ನೋಡಬೇಕು ಅನ್ನೋದನ್ನು ವಿದ್ಯಾಮಾಧವರೇ ಬರೆದುಬಿಟ್ರು. ಮುಂದಿನ ದಿನಕ್ಕೆ ಯಾವಾಗಲೂ ನೋಡಿ, ಶಾಸ್ತ್ರ ಪುರಾಣಗಳೆಲ್ಲ ನಮಗೆ ಅನುಕೂಲವಾಗಿ, ನಮಗೆ ವಿಹಿತವಾಗೇ ಇರುತ್ತೆ. ಇಂದಿನ ಕಾಲದಲ್ಲಿ ಈ ದೋಷ ಆದರೆ ಕೂಡಲೇ ಪರಿಹಾರ ಮಾಡಬೇಕು. ಇವತ್ತು ಋಷಿ ಪಂಚಮಿ,
ಇವತ್ತಿನ ಪ್ರಾತಃ ಕಾಲದಲ್ಲೂ ನಾವು ಏನು ವಿಚಾರ ಮಾಡಿದ್ದೇವೆ, ಋತುಕಾಲದಲ್ಲಿ ಹೆಂಗಸರು ಯಾರನ್ನೂ ಮುಟ್ಟಬಾರ್ದು, ಏನನ್ನೂ ಮಾಡಬಾರ್ದು, ಅಡುಗೆ ಮಾಡಬಾರ್ದು, ದೇವರ ಪೂಜೆ ಮಾಡಬಾರ್ದು, ಹಾಗೆ ಇತ್ಯಾದಿ ಅನೇಕ ನಿಯಮಗಳಿದೆ. ಅದನ್ನು ಮಾಡುವುದರಿಂದ ಅವರಿಗೆ ಬಹಳ ದೋಷ ಆಗುತ್ತೆ. ಹುಟ್ಟುವ ಮಕ್ಕಳು ಕುಂಟರು ಕುರುಡರು ಹುಡ್ತಾರೆ, ಅವರಿಗೆ ರೋಗ ಬರ್ತದೆ, ಕುಷ್ಠಾದಿ ರೋಗ, ಕ್ರಿಮಿ ರೋಗ, ಸಾಂಕ್ರಾಮಿಕ ರೋಗ ಇವೆಲ್ಲ ಬರ್ತದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇವತ್ತಿನ ಕಾಲದಲ್ಲಿ ಅಂಥ ದೋಷವು ಬಹಳಷ್ಟು ಬರ್ತದೆ. ಅದಕ್ಕೆಲ್ಲ ಪರಿಹಾರವನ್ನು ಮೊದಲೇ ಹೇಳಿದ್ದಾರೆ, ಋಷಿ ಪಂಚಮಿ ಅಂತ ಹೇಳಿದ್ದಾರೆ. ಇನ್ನು ಋತು ಪಂಚಮಿ ಹೇಳಿದ್ದಾರೆ. ಹೆಣ್ಣಿಗೆ ಸಹಜ ಈ ಋತು ಆಗೋದು, ಆದರೆ ಅವರು ಎಷ್ಟು ದಿವಸ ಋತುಕಾಲವನ್ನು ಆಚರಣೆ ಮಾಡಬೇಕು ಅದನ್ನು ಹೇಳಿದ್ದಾರೆ. ಪಂಚಮಿ ಅಂದರೆ 5ನೇ ದಿವಸ, ಋತು ಪಂಚಮಿ ಅಂದರೆ ಋತುವಾಗಿ 4 ದಿವಸ ಅವರು ಹೊರಗಡೆ ಇರಬೇಕು ಅಥವಾ ಸ್ವಲ್ಪ ಮಟ್ಟಿಗೆ ದೂಷಿತರಾಗಿರ್ತಾರೆ. 5ನೇ ದಿವಸ ಸಹಜ ಸ್ಥಿತಿ ಮರಳಿಬಿಡ್ತದೆ. ಅವರು ಮೊದಲ ನಿತ್ಯ ದಿವಸ ಹೇಗಿರ್ತಾರೆ ಅದೇ ರೀತಿ ಶುದ್ಧವಾಗಿರ್ತಾರೆ. 5ನೇ ದಿವಸ ಅವರ ನಿತ್ಯ ಕರ್ಮವನ್ನೆಲ್ಲ ಮಾಡ್ಬೋದು. ದೇವ್ರ ಪೂಜೆ ಮಾಡೋದು, ದೇವಾಲಯಕ್ಕೆ ಹೋಗೋದು, ಮನೆಯಲ್ಲಿ ಮಾಡಬೇಕಾದ ರಂಗೋಲಿ ಹಾಕೋದು, ದೇವರ ದೀಪ ಹಚ್ಚೋದು, ಇವನ್ನೆಲ್ಲ ಮಾಡ್ಬೋದು. ಅದಕ್ಕಾಗಿ ಈ ಇವತ್ತಿನ ದಿನವನ್ನು ಸಹ ಬಹಳ ಶ್ರೇಷ್ಠ ಋತು ಪಂಚಮಿ ಅಂತ ಕರೆದಿದ್ದಾರೆ. ಋಷಿ ಪಂಚಮಿ ಋತುಮತಿ ಆಗೋದು ಮುಗಿದ ನಂತರ ಒಂದು 45-48 ವರ್ಷಕ್ಕೆ ಋತುಚಕ್ರಗಳು ಯಾವಾಗ ನಿಲ್ಲುತ್ತೋ ಆ ನಂತರದಲ್ಲಿ ಋತುಕಾಲದಲ್ಲಿ ತಿಳಿದೇ ಅನೇಕ ತಪ್ಪುಗಳು ಮಾಡಿರ್ತಾರೆ, ಆಗಿಯೂ ಇರ್ತದೆ. ಎರಡೂ ಸಹ, ಒಂದು ಸಹಜ ಆಗುವಂಥದ್ದು, ಇನ್ನೊಂದು ಅನಿವಾರ್ಯತೆಯಲ್ಲಿ ಮಾಡುವುದು. ಹಾಗಾಗಿ ಇವತ್ತಿನ ಜೀವನದಲ್ಲಿ ಆಗುವುದು ಮಾಡುವುದು ಎರಡೂ ಸಹಜ. ಆದರೆ ಅದಕ್ಕೆಲ್ಲ ಪರಿಹಾರಗಳನ್ನು ಹಿಂದೆ ಹೇಳಿದ್ದಾರೆ. ಅದಕ್ಕಾಗಿ ಯಾರೂ ಭಯಪಡಬೇಕಾಗಿಲ್ಲ. ಆದರೆ ಧಾರ್ಮಿಕ ಶ್ರದ್ಧೆ ಮತ್ತು ಆ ನಂಬಿಕೆ, ನಾವು ಅದನ್ನು ಅದನ್ನು ತಿಳ್ಕೊಂಡು ಮಾಡಬೇಕು ಅನ್ನೋಂಥ ಮನಸ್ಸಿದ್ದರೆ ಸೂಕ್ತವಾದ ಪರಿಹಾರಗಳು ಹಿಂದಿನಿಂದಲೇ ಇದು ನಡ್ಕೊಂಡು ಬಂದಿದೆ. ಆದ್ದರಿಂದ ಈ ಸುವಾಸಿನಿ ಕಾರ್ಯಕ್ರಮದಲ್ಲಿ ನೀವು ಒಳ್ಳೆಯ ಪ್ರಶ್ನೆಗಳನ್ನು ನಿಮ್ಮ ಸುವಾಸಿನಿಯರಿಗೆ ತಿಳಿಸೋಕ್ಕಾಗಿ ಮಾಡ್ತಾ ಇದ್ದೀರಿ. ಅದರಿಂದ ಇದರ ಬಗ್ಗೆ ಯಾವ್ಯಾವ ಸಂದೇಹಗಳು ನಿಮಗಿದೆಯೋ ಅವನ್ನೆಲ್ಲವನ್ನೂ ನೀವು ಪ್ರಶ್ನೆ ರೂಪದಲ್ಲಿ ಕೇಳಿದ್ರೆ ಅದಕ್ಕೆ ಸರಿಯಾದಂಥ ಮಾರ್ಗದರ್ಶನ ನಾನು ಮಾಡೋದಲ್ಲ, ಶಾಸ್ತ್ರ ನಮಗೆ ಮಾಡಿದೆ. ಆ ನಮಗೆ ಮಾಡಿದಂಥ ಶಾಸ್ತ್ರದ ವಿಚಾರವನ್ನು ನಾವು ನಮ್ಮ ವೀಕ್ಷಕರಿಗೆ ತಿಳಿಸೋಣ. ಪಂಡಿತರೆ, ಈಗ ಹೇಳಿದ್ರಿ ಸಕಾಲ ಅಥವಾ ಮುಹೂರ್ತ ಗಳಿಗೆ ಸರಿ ಇಲ್ಲದು ಅಂತ. ಆದರೆ ಯಾವ ಘಳಿಗೆಯಲ್ಲಿ ಋತುಮತಿ ಆದರೆ ಒಳ್ಳೆಯದು, ಯಾವ ಘಳಿಗೆಯಲ್ಲಿ ಋತುಮತಿ ಆದರೆ ಕೆಟ್ಟದು ಅಂತ ತಿಳಿಯೋದಾದರೂ ಹೇಗೆ? ಯಾವ ಘಳಿಗೆ ಕೆಟ್ಟದು ಅಂತ ಅನಿಸುತ್ತೆ? ಸಾಮಾನ್ಯವಾಗಿ ಪ್ರಾತಃ ಕಾಲ ಬಹಳ ಒಳ್ಳೆಯದು. ಸ್ತ್ರೀಯರು ಮುಂಜಾನೆ ಒಂದು 5 ಗಂಟೆಯಿಂದ 12 ಗಂಟೆವರೆಗೆ ಪ್ರಾತಃ ಕಾಲ ಪ್ರಭಾತ ಅಂತ ಹೇಳ್ತೇವೆ. ಆ ಕಾಲದಲ್ಲಿ ಮೊದಲೇ ಋತುಮತಿ ಆದರೆ ಬಹಳ ಒಳ್ಳೆಯದು. ಆಗ ಯಾವ ಪ್ರಾಯಶ್ಚಿತ್ತವೂ ಬೇಕಾಗಿರೋದಿಲ್ಲ. ಪ್ರಾತಃ ಕಾಲದಲ್ಲಿ 12 ಗಂಟೆ ನಂತರ ಅಪರಾಹ್ನ ಅಂತ ಹೇಳ್ತೇವೆ, ಒಂದು 3, 4, 5 ಗಂಟೆವರೆಗೆ. ಅಪರಾಹ್ನ ಕಾಲದಲ್ಲಾದರೆ ವೇಶ್ಯ ವೃತ್ತಿಯನ್ನು ಮಾಡ್ತಾರೆ ಅಂತಿದೆ. ಆಮೇಲೆ ಅಪರಾಹ್ನದ ನಂತರ ಸೂರ್ಯಾಸ್ತದ ಆದಮೇಲೆ ಆದರೆ ಅವರಿಗೆ ವೈಧವ್ಯ ಪ್ರಾಪ್ತಿ ಅಂತ. ಯಾಕೆಂದರೆ ಹೆಣ್ಣಿಗೆ ಅದು ಒಂದು ದೊಡ್ಡದು, ಅವಳ ಜೀವನದಲ್ಲಿ ವೈಧವ್ಯ ಅನ್ನೋದು ಬಹಳ ದೊಡ್ಡದು, ಶೋಚನೀಯ ವಿಚಾರಗಳು. ಹಾಗಾಗಿ ರಾತ್ರಿಯಲ್ಲಿ ರಾತ್ರಿಯಿಂದ 12 ಗಂಟೆಯ ರಾತ್ರಿ ತನಕ ಆದರೆ ವೈಧವ್ಯ ಅಂತ ಹೇಳ್ತೇವೆ. ಆಮೇಲೆ ಈ 12 ಗಂಟೆಯ ನಂತರ ಪುನಃ ಬೆಳಗುಂಜಾಮನ ತನಕ ಆದರೆ ಸಾಮಾನ್ಯ, ಶುಭವೂ ಅಲ್ಲ, ತೀರಾ ಶುಭವೂ ಅಲ್ಲ, ಸಾಮಾನ್ಯ. ಇದರಲ್ಲಿ 4 ಕಾಲವನ್ನು ಪರಿಹಾರ ಮಾಡುವಂತಹದ್ದು, ಪ್ರಾಯಶ್ಚಿತ್ತ ಮಾಡುವಂಥದ್ದು. ಪ್ರಾತಃ ಕಾಲದಲ್ಲಿ ಆದರೆ ಅದಕ್ಕೆ ಆ ಕಾಲಕ್ಕಾಗಿ ಯಾವುದು ಪರಿಹಾರ ಮಾಡಬೇಕಾಗಿಲ್ಲ ಎನ್ನುವುದು ಇದು ಕಾಲದ 1ನೇ ವಿಚಾರಗಳು. ಇನ್ನು ಮಾಸಗಳಲ್ಲೂ ಸಹ ಇದೆ. 12 ಮಾಸಗಳಿಗೆ 12 ದೋಷಗಳಿದೆ. ಇದನ್ನು ಗಣನೆ ಮಾಡಬೇಕಾದ್ದು ತಾಯಿಯಕ್ಕಳು. ಯಾಕಂತಂದರೆ ಆ ಕಾಲದಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡುವಂಥದ್ದು, ಅವರು ಆ ರೀತಿಯಾದಂಥ ಒಂದು ಅವರ ಮುಖಚರ್ಯೆ ಅಥವಾ ಅವರ ಆ ಒಂದು ಭಾವನೆಗಳು ವ್ಯಕ್ತವಾಯಿತು ಅಂತಾದರೆ ತತ್ತು ಕೂಡಲೇ ಅದನ್ನು ಗಣನೆ ಮಾಡಿ ಬರೆದಿಟ್ಟುಕೊಂಡು ಸರಿಯಾದ ಜ್ಯೋತಿಷಿಗಳನ್ನು ಅಥವಾ ಶಾಸ್ತ್ರಕಾರರನ್ನು ತಿಳ್ಕೊಂಡು ಅದು ದೋಷವಾಗಿದೆ ಅಂತಾದರೆ, ದೋಷವಿಹಿತವಾದ್ದಾದರೆ ಪರಿಹಾರ ಮಾಡಬೇಕು. ದೋಷರಹಿತ ಕಾಲದಲ್ಲಿ ಆದಿದ್ದರೆ ಅದಕ್ಕೆ ಯಾವುದೇ ರೀತಿಯಾದ ಪರಿಹಾರಗಳು ಬೇಕಾಗಿಲ್ಲ. ಚೈತ್ರ ವೈಶಾಖಾದಿ ಮಾಸಗಳಲ್ಲೂ ಸಹ ಹೇಳಿದ್ದಾರೆ. ಚೈತ್ರ ಮಾಸದಲ್ಲಿ ಆದರೆ ಸಾಮಾನ್ಯವಾಗಿ ಯಾವ ರೀತಿಯಾದ ದೋಷ, ವೈಶಾಖದಲ್ಲಿ ಆದರೆ ದೋಷ. ಈಗ ಸಾಮಾನ್ಯವಾಗಿ ಶನಿವಾರ ಮತ್ತು ಸೋಮವಾರ ಆದರೆ ನಿಷೇಧ, ಮಂಗಳವಾರ ಆದರೆ ಅದು ವ್ಯಭಿಚಾರಿ ಅಂತ ಹೇಳ್ತೇವೆ ಅಥವಾ ವೈಧವ್ಯ, ಶನಿವಾರ ಆದರೆ ಸ್ವಲ್ಪ ಮಟ್ಟಿಗೆ ಅಮಂಗಲ ದೋಷ. ಆಮೇಲೆ ಬುಧವಾರ, ಗುರುವಾರ, ಶುಕ್ರವಾರ ಈ ವಾರದಲ್ಲಿ ಆದರೆ ಅಡ್ಡಿಲ್ಲ. ಶುಕ್ಲ ಪಕ್ಷ ಇದ್ದು ಸೋಮವಾರ ದಿವಸ ಆದರೆ ಶುಕ್ಲ ಪಕ್ಷದ ಚಂದ್ರ ಬಹಳ ಒಳ್ಳೆಯ ದಿವಸ. ಈ ವಾರಗಳಲ್ಲಿ ಇಷ್ಟು ನಿಯಮಗಳಿದೆ. ಭಾನುವಾರ ದೋಷ. ಸಾಮಾನ್ಯವಾಗಿ ಕ್ರೂರ ಗ್ರಹಗಳ ವಾರ ಆದಾಗ ಹೆಚ್ಚಿನ ದೋಷ. ಶುಭಗ್ರಹಗಳಾದಂಥ ಬುಧ, ಗುರು, ಶುಕ್ರವಾರದಲ್ಲಿ ಆದರೆ ವಾರ ದೋಷ ಇಲ್ಲ. ಇನ್ನು ನಕ್ಷತ್ರಗಳಿಗೂ ದೋಷ ಇದೆ. ಹೀಗೆ ಕ್ರಮವಾಗಿ ಪ್ರತಿಯೊಂದಕ್ಕೂ ದೋಷ ಇದೆ. ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ಮಾಸ ಈ 3 ಮಾಸದಲ್ಲಿ ಆದರೆ ಬಹಳ ಒಳ್ಳೆಯದು. ಆಮೇಲೆ ಆಷಾಢ ಮಾಸದಲ್ಲಿ ಆದರೆ ದೋಷ. ಶ್ರಾವಣ ಸಾಮಾನ್ಯ, ಆಶ್ವಿನ ಮಾಸಲ್ಲಾದರೆ ತುಂಬ ಒಳ್ಳೆಯದು. ಕಾರ್ತಿಕ ಮಾಸ ಶುಭ, ಪುಷ್ಯ ಮಾಸಲ್ಲಾದರೆ ಅಶುಭ, ಮಾರ್ಗಶಿರ ಮಾಸ ಶ್ರೇಷ್ಠ, ಮಾಘ ಮಾಸದಲ್ಲಿ ಸ್ವಲ್ಪ ಅಶುಭ, ಫಾಲ್ಗುಣ ಮಾಸದಲ್ಲಿ ಉತ್ತಮ. ಹೀಗೆ 12 ಮಾಸಗಳಲ್ಲಿಯೂ ಸಹ ಇದೆ. ಈ ರೀತಿ ಮಾಸ ನಿಯಮ. ಆಮೇಲೆ ನಕ್ಷತ್ರ, ಯೋಗ, ಕರ್ಣ, ಅದರಲ್ಲಿ 27 ಯೋಗಗಳಿದೆ. ಅದರಲ್ಲಿ ಗಂಡಾಂತರ ಯೋಗ ಅಂತ ಹೇಳ್ತೇವೆ. ಗಂಡ ಯೋಗ ಅಂತ ಬಂದರೆ ಬಹಳ ದೋಷ. ಆಮೇಲೆ ಬಾಕಿ ವೃದ್ಧಿ ಯೋಗ ಅಥವಾ ಶುಭ ಯೋಗ, ಸಿದ್ಧಿ ಯೋಗ, ಶೋಭನ ಯೋಗ ಇದ್ದರೆ ಬಹಳ ಒಳ್ಳೆಯದು. ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ತೀನಿ ವೀಕ್ಷಕರೇ. ಋತು ದೋಷದ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.